ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲಾ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ NPSS ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ಅರಿವು ಕಾರ್ಯಕ್ರಮ. ಕೇಂದ್ರ ಕೃಷಿ ಸಚಿವರಾದ ಸನ್ಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ರವರು ಇತ್ತೀಚೆಗೆ ಬಿಡುಗಡೆ ಮಾಡಿರುವ NPSS ಮೊಬೈಲ್ ಅಪ್ಲಿಕೇಶನ್ಗೆ ಸಂಬಂಧಿಸಿದಂತೆ ಚಿಂತಾಮಣಿ ನಗರದ ಹೊರವಲಯದಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ NPSS ಮೊಬೈಲ್ ಅಪ್ಲಿಕೇಶನ್ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಪಾಪಿರೆಡ್ಡಿ ರವರು ಮಾತನಾಡಿ, ಈ ಮೊಬೈಲ್ ಅಪ್ಲಿಕೇಶನ್ ಅನ್ನು ರೈತರು ಅಳವಡಿಸಿಕೊಂಡು ಉತ್ಪಾದನಾ ವೆಚ್ಚ ಕಡಿಮೆ ಮಾಡಬಹುದು ಹಾಗೂ ವೈಜ್ಞಾನಿಕ ಕೃಷಿ ಮಾಡಲು ಸಹಾಯಕವಾಗುವುದೆಂದು ನುಡಿದರು. ಬೆಂಗಳೂರಿನ ಪ್ರಾದೇಶಿಕ ಕೇಂದ್ರ ಸಮಗ್ರ ಪೀಡೆ ನಿರ್ವಹಣಾ ಕೇಂದ್ರದ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಆಲಂಗೀರ್ ಸಿದ್ದಿಕಿ, ಉಪನಿರ್ದೇಶಕರಾದ ಅತಿಶಿ ಪಾಂಡೆ, ಸಸ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ವಿವೇಕ್ ಉಪ್ಪಾರ್, ಡಾಕ್ಟರ್ ಜಯಸಿಂಹ, ಡಾಕ್ಟರ್ ಪವನ್ ರಾಜ್ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಚಿಂತಾಮಣಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಸ್ತರಣಾ ವಿಜ್ಞಾನಿಯಾದ ಡಾಕ್ಟರ್ ತನ್ವೀದ್ ಅಹಮದ್ ರವರು ಮಾತನಾಡಿ, NPSS ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ನೀಡಿ, ಈ ಅಪ್ಲಿಕೇಶನ್ ನಲ್ಲಿ 14 ಬೆಳೆಗಳಾದ ಭತ್ತ, ಹತ್ತಿ, ದ್ರಾಕ್ಷಿ, ಜೋಳ, ಉದ್ದು, ಬದನೆ, ತೊಗರಿ, ದಾಳಿಂಬೆ, ಸೇಬು, ಬಾಳೆ, ಸೋಯಾ, ಅವರೆ, ಟೊಮೆಟೊ, ಕಬ್ಬು ಮತ್ತು ಗೋಧಿ ಬೆಳೆಗಳಿಗೆ ಬಾಧಿಸುವಂತಹ ಕೀಟ ಮತ್ತು ರೋಗಗಳ ಲಕ್ಷಣಗಳು ಹಾಗೂ ಅದರ ನಿರ್ವಹಣಾ ಕ್ರಮಗಳ ಬಗ್ಗೆ ಸೂಕ್ತ ಮಾಹಿತಿ ಪಡೆಯಬಹುದು. ಹಾಗೆಯೇ ಅವೈಜ್ಞಾನಿಕವಾದ ಕೀಟನಾಶಕ, ರೋಗನಾಶಕಗಳನ್ನು ಬಳಸದೆ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅಳವಡಿಸಿಕೊಂಡು ಉತ್ಪಾದನಾ ವೆಚ್ಚ ಕಡಿಮೆ ಮಾಡಿ ವೈಜ್ಞಾನಿಕ ಕೃಷಿ ಮಾಡಬೇಕೆಂದು ರೈತರಲ್ಲಿ ಮನವಿ ಮಾಡಿದರು. ಡಾಕ್ಟರ್ ವಿವೇಕ್ ಉಪ್ಪಾರ್ ರವರು NPSS ಮೊಬೈಲ್ ಅಪ್ಲಿಕೇಶನ್ ಬಳಕೆಯ ಕುರಿತು ಪ್ರದರ್ಶನ ಮಾಡಿದರು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಕ್ರೀಡಾ ನಿರ್ವಹಣಾ ಕೇಂದ್ರ ಬೆಂಗಳೂರು ಇವರೊಂದು ಸಹಯೋಗದೊಂದಿಗೆ ಇವತ್ತು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದೆ. ಇವತ್ತಿನ ದಿನ ನಮ್ಮ ಕೇಂದ್ರ ಕೃಷಿ ಮಂತ್ರಿಗಳು ಇವತ್ತು NPSS ಅಂದ್ರೆ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಒಂದು ಯಾಕೆ ಈ ಒಂದು ಅಪ್ಲಿಕೇಶನ್ ಬಿಡುಗಡೆ ಮಾಡ್ತಿದ್ದಾರೆ, ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಮ್ಮ ಡಾಕ್ಟರ್ ವಿವೇಕ್ ಅವರು ಮಾಹಿತಿನ ನೀಡಿದ್ದಾರೆ. ಇವತ್ತರ ಮುಖ್ಯ ಉದ್ದೇಶ ಏನು, ನಮ್ಮ NSS ಒಂದು ರಿಪೋರ್ಟ್ ಪ್ರಕಾರ ನೋಡೋದಾದ್ರೆ ನಮ್ಮ ಏನು ವಿಸ್ತರಣಾ ಅಧಿಕಾರಿಗಳು, ಕಾರ್ಯಕರ್ತರು ಮತ್ತೆ ರೈತರ ಒಂದು ಅನುಪಾತಗಳನ್ನ ನೋಡಿದಾಗ 800 ರೈತರಿಗೆ ಒಬ್ಬ ವಿಸ್ತರಣಾ ಅಧಿಕಾರಿ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಎಲ್ಲಾ ರೈತರ ಹತ್ರ ಹೋಗ್ಬಿಟ್ಟು ಮಾಹಿತಿಯನ್ನು ತಿಳಿಸ್ಕೊಡೋದು ತುಂಬಾ ಕಷ್ಟಕರವಾಗಿರುವಂತಹ ಒಂದು ವಿಷಯ. ಅದೇ ರೀತಿಯಲ್ಲಿ ಎಲ್ಲಾ ರೈತರು ಕೂಡ ವಿಜ್ಞಾನಿಗಳೊಂದಿಗೆ ಅಥವಾ ಅಧಿಕಾರಿಗಳಿದ್ರೆ ಸಂಪರ್ಕ ಇಡೋದು ಅದು ಕೂಡ ಕಷ್ಟ. ಆ ಒಂದು ನಿಟ್ಟಿನಲ್ಲಿ ಮನೆಯಲ್ಲೇ ಇದ್ದುಕೊಂಡು ಯಾವ ತರ ಈ ಒಂದು ಕೀಟದ ಪೀಡೆಗಳ ಒಂದು ಮಾಹಿತಿನ ಪಡೆಯಬಹುದು. ಉದಾಹರಣೆಗೆ ಒಂದು ಯಾವ್ದೋ ನಮ್ಮ ಒಂದು ಬೆಳೆಯಲ್ಲಿ ಒಂದು ರೋಗ ಬಂದಿದೆ, ಆ ರೋಗ ಯಾವ್ದಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಆ ಅಪ್ಲಿಕೇಶನ್ ಅನ್ನ ಮುಖಾಂತರ ಫೋಟೋ ಇಟ್ಟಾಗ ಅವು ಯಾವ ಬೆಳೆ ಯಾವ ಹಂತದಲ್ಲಿದೆ, ಯಾವ ಕೀಟ ಅಂದ್ಬಿಟ್ಟು ನಮ್ಗೆ ಅದು ಮಾಹಿತಿನ ಕೊಡುತ್ತೆ. ಅದು ರೋಗ ಇದೆ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಯಾವ ರೀತಿಯಲ್ಲಿ ನಿರ್ವಹಣಾ ಕ್ರಮಗಳನ್ನ ಅಂದ್ಬಿಟ್ಟು ಅದರಲ್ಲೇ ನಮ್ಗೆ ಫುಲ್ ಮಾಹಿತಿ ಅದರಲ್ಲೇ ಬರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಇದಕ್ಕೆ ತುಂಬಾ ರೈತರಿಗೆ ಅನುಕೂಲ ಆಗುವಂತಹ ಒಂದು ಅಪ್ಲಿಕೇಶನ್. ಈ ಒಂದು ಅಪ್ಲಿಕೇಶನ್ ಬಗ್ಗೆ ಮಾಹಿತಿಯನ್ನ ನೀಡಬೇಕಂತ ಹೇಳಿ ನಮ್ಮ ಪ್ರಾದೇಶಿಕ ಕೇಂದ್ರ ಸಮಗ್ರ ಕ್ರೀಡಾ ನಿರ್ವಹಣಾ ಕೇಂದ್ರ ಬೆಂಗಳೂರಿನ ಡಾಕ್ಟರ್ ವಿವೇಕ್ ಉಪ್ಪಾರ್ ಅವರನ್ನ ಕೇಳ್ಕೊಂಡು ಕೇಂದ್ರ ಬೆಂಗಳೂರು ಹಾಗೂ ಡೈರೆಕ್ಟರೇಟ್ ಅಂದ್ರೆ ವನಸ್ಪತಿ ಸಂರಕ್ಷಣಾ ಸಂಘರೋಗ ನಿರ್ದೇಶನಾಲಯ ಫರೀದಾಬಾದ್, ಅದರಲ್ಲಿ ಕೃಷಿ ಮಂತ್ರಾಲಯ ಬರ್ತದೆ ನಮ್ದು. ಆ ಭಾರತ ಸರ್ಕಾರ ವತಿಯಿಂದ ನಮ್ದು ಒಂದು ಆಗಸ್ಟ್ 15 ಸಂಸ್ಥೆ ನಮ್ಮ ಕೃಷಿ ಕಲ್ಯಾಣ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಸರ್ ಅವರು ಇವತ್ತು ಒಂದು ಮೊಬೈಲ್ ಆಪ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದು NPSS ಅಂದ್ರೆ ನ್ಯಾಷನಲ್ ಪೆಸ್ಟ್ ಸರ್ವಿಲೆನ್ಸ್ ಸಿಸ್ಟಮ್ ಅಂತ. ಅಂದ್ರೆ ಸಂಘರೋಗ ಸಂರಕ್ಷಣೆ ಅಂತ ಅದೊಂದು ವಿಂಗ್ ಇದ್ದರಿಂದ ಇದರಲ್ಲಿ ತಮಗೆ 10 ಕ್ರಾಪ್ಗಳಲ್ಲಿ 10 ಬೆಳೆಗಳ ಬಗ್ಗೆ ಮಾಹಿತಿ ಇದೆ. 10 ಬೆಳೆಗಳಲ್ಲಿ ಅದರಲ್ಲಿ ಒಂದು ಕ್ವಾಂಟಿಟೇಟಿವ್ ಸರ್ವೆ ಅಂತ ಹೇಳಿದೆ, ಒಂದು ಕ್ವಾಲಿಟೇಟಿವ್ ಸರ್ವೆ ಅಂತ. ಅಂದ್ರೆ ಕ್ವಾಂಟಿಟೇಟಿವ್ ಅಲ್ಲಿ ಅದು ಸೈಂಟಿಸ್ಟ್ಗಳಿಗೆ, ಕ್ವಾಲಿಟೇಟಿವ್ ಅಂತ ಇದ್ರೆ ರೈತರಿಗೆ. ಆ ರೈತರಲ್ಲಿ ಏನಿದೆ ಆಪ್ ನಲ್ಲಿ ಅಂದ್ರೆ ತಾವು ಅದರಲ್ಲಿ ಪ್ಲೇ ಸ್ಟೋರ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಮೊಬೈಲ್ ನಲ್ಲಿ ಪ್ಲೇ ಸ್ಟೋರ್ ನಲ್ಲಿ ಹೋಗಿ NPSS ಅಂತ ಹೇಳಿ ಅದರಲ್ಲಿ ಕ್ಲಿಕ್ ಮಾಡಿದ್ರೆ
ಅದು ಓಪನ್ ಆಗ್ತೈತಿ. ಅಲ್ಲಿ ತಮ್ಮ ಮೊಬೈಲ್ ನಂಬರು ಮತ್ತೆ ತಮ್ಮ ಹೆಸರು ಹಾಕಿದ್ರೆ ಸಾಕು. ಆಮೇಲೆ ಅಲ್ಲಿ ತಾವು ಯಾವುದೇ ಈಗಿನ ಮಟ್ಟ ಅಂದ್ರೆ 10 ಬೆಳೆಗಳ ಬಗ್ಗೆ ಮಾಹಿತಿ ಇದೆ. ಅದರಲ್ಲಿ ತಮಗೆ ಕೀಟಗಳು, ಆಮೇಲೆ ರೋಗಗಳು, ಆ ಬೆಳೆಗಳ ಬಗ್ಗೆ ಕೀಟಗಳು ಯಾವ ಬರ್ತದೆ, ಅದರ ಮೇಲೆ ರೋಗಗಳು ಯಾವುದು, ಅದರ ನಿರ್ವಹಣೆ ಕ್ರಮಗಳು ಹೇಗೂ, ಆಮೇಲೆ ಮಿತ್ರ ಕೀಟ, ಶತ್ರು ಕೀಟ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಗೋಗಂಜೋಳ, ಕಾಕ್ಸಿನಿಲಿಡ್ಸು, ಮೆರಿಟ್ ಬಗ್ಸ್ ಅಂತ ಬರ್ತಾವಲ್ಲ, ಅದ್ರ ಬಗ್ಗೆ ಅದ್ರ ಚಿತ್ರ ಇದೆ. ಅದರಲ್ಲಿ ನೀವು ಮಾಹಿತಿಯನ್ನು ಪಡ್ಕೋಬಹುದು. ಆಮೇಲೆ ಇದೊಂದಾಯ್ತು. ಇನ್ನೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ತಾವು ಯಾವ್ದಾದ್ರು ನಿಮ್ಗೆ ಗೊತ್ತಾಗ್ಲಿಲ್ಲ ಈ ಬೆಳೆಗಳ ಯಾವ ಬಳ ಇದೆ, ಯಾವ ರೋಗ ಇದೆ ಅಂತ, ನಾವು ಅದ್ರ ಮೇಲೆ ಫೋಟೋ ಹೊಡೆದು ಅದ್ರ ಮೇಲೆ ಅಪ್ಲೋಡ್ ಮಾಡಿದ್ರೆ ಸಾಕು. ಅದ್ರ ಬಗ್ಗೆ ಮಾಹಿತಿ ಕೊಡುತ್ತದೆ. ಇದು ಯಾವ ರೋಗ, ಆಮೇಲೆ ಯಾವ ಕೀಟ, ಅದರ ನಿರ್ವಹಣೆ ಕ್ರಮಗಳು ಅಲ್ಲೇ ತೋರಿಸುತ್ತೆ. ಅದನ್ನ ನೀವು ಹೇಗೆ ಉಪಕರಣ ಇದು ಪೆಸ್ಟಿಸೈಡ್ ಶಾಪ್ ನಲ್ಲಿ ತೋರಿಸಿದ್ರೆ ಯಾವ್ದು ಬೆಳೆಗಳ ಬಗ್ಗೆ ಅದರ ರೋಗ ನಿರೋಧಕ ರೋಗ ಅಥವಾ ಕೀಟ ಬಗ್ಗೆ ಅದರ ಕರೆಕ್ಟ್ ಔಷಧಿಯನ್ನು ಕೊಡ್ಬೇಕಂತ ಅದ್ರಲ್ಲಿ ಬರ್ತೈತಿ. ಅದನ್ನ ಬಗ್ಗೆ ನೀವು ತಿಳ್ಕೋಬಹುದು. ಈಗಂತೂ ನೀವು ಗೊತ್ತಿದ್ದಿಲ್ಲ, ಯಾವ್ದನ್ನ ಪೆಸ್ಟಿಸೈಡ್ ಶಾಪಿಗೆ ಹೋದ್ರೆ ನಿಮ್ಗೆ ಯಾವ್ದು ಬೇಕಲ್ಲ ಒಂದು ರೋಗಕ್ಕೆ ಕೀಟದ ಕೊಡ್ಬೋದು, ಕೀಟದ ರೋಗ ಕೊಡ್ತಾ ಇದ್ರಲ್ಲ, ಆ ತರ ತಪ್ಪಿಸ್ಲಿಕ್ಕೆ ಇದು ಮಾಡಿದ್ದು. ಇನ್ನೊಂದು ಮಷಿನ್ ಲರ್ನಿಂಗ್ ಅಂತ ಹೇಳಿ, ಇದರಲ್ಲಿ ನಾವು ಅದನ್ನ ಸ್ಕ್ಯಾನ್ ಮಾಡಿದ್ರೆ ಯಾವ ಪೆಸ್ಟ್ ಅಥವಾ ರೋಗ ಅಥವಾ ಕೀಟ ಅದ್ರ ಬಗ್ಗೆ ನಿರ್ವಹಣೆ ಕ್ರಮಗಳು ಇಮಿಡಿಯೇಟ್ ಗೊತ್ತಾಗ್ತದೆ. ನೀವು ಈಗ ಇದರಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ನಾವು ಅಳವಡಿಸಕ್ಕೆ ಅಂತ ಹೇಳಿದ್ದೀವಿ ಈ ಕನ್ನಡದಲ್ಲಿ, ಅದು ಮುಂದೆ ತಮ್ಮದೆಲ್ಲ ಅಪ್ಡೇಟ್ ಹಾಕೋಕೆ ಹೋಗ್ತದೆ. ಈಗಂತೂ ಬರೀ 10 ಟಾಪಿಕ್ ಮೇಲೆ ಇದೆ, ಅದು ಇಂಗ್ಲಿಷ್ ನಲ್ಲಿ ಇದೆ. ಅದಕ್ಕೆ ನಾವು ಪ್ರಾದೇಶಿಕ ಭಾಷೆಗಳ ವತಿಯಿಂದ ನಮಗ ಕನ್ನಡದಲ್ಲಿ ಬರುತ್ತದೆ. ಅದನ್ನು ನಾವು ಸದುಪಯೋಗಿಸಿಕೊಳ್ಳಬೇಕಾಗಿ ವಿನಂತಿ.